ಪ್ರಿಯ ಸಹೋದರ ಸಹೋದರರೇ, ಈ ರಾತ್ರಿ ಕ್ರಿಸ್ಮಸ್ ಹಬ್ಬದ ರಾತ್ರಿ ಇಡೀ ಜಗತ್ತು ಸಂತೋಷದಿಂದ ಹಾಡುತ್ತದೆ. ದೇವರಿಗೆ ಸ್ವರ್ಗ ಲೋಕದಲ್ಲಿ ಮಹಿಮೆ, ಈ ಲೋಕದಲ್ಲಿ ಸುಮನಸ್ಕ ಮನಸ್ಸಿಗೆ ಶಾಂತಿ. ಪ್ರಭು ಯೇಸು ದೇವರ ಪುತ್ರರು ಜನಿಸಿದ ಈ ರಾತ್ರಿ ದೂತರು ಸ್ವರ್ಗ ಲೋಕದಲ್ಲಿ ಹಾಡಿದ ಈ ಗೀತೆ ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ. ಯಾರಲ್ಲಿ ಒಳ್ಳೆಯ ಮನಸ್ಸಿದೆಯೋ ಅವರಿಗೆ ಶಾಂತಿ ಪ್ರಭು ಯೇಸು ತಂದಿದ್ದಾರೆ. ಪ್ರಭು ಯೇಸು ಯಾಕೆ 25 ವರ್ಷದ ಹಿಂದೆ ಜನಿಸಿದರು? ಮನುಕುಲದ ಪಾಪಗಳನ್ನು ತೊಳೆಯಲು ಅವರು ಒಂದು ಮಗುವಾಗಿ ಒಂದು ಹಟ್ಟಿಗೆಯಲ್ಲಿ ಅವರು ಜನಿಸಿದರು. ದೇವದೂತರು ಆದರೂ ಯಾಕೆ ಅವರು ಒಂದು ಹಟ್ಟಿಗೆಯಲ್ಲಿ ಜನಿಸಿದರು? ಒಂದು ಅರಸನ ಮನೆಯಲ್ಲಿ ಅಲ್ಲ. ಅವರು ನಮಗೆ ಒಂದು ಸಣ್ಣ ಮಗುವಾಗಿ ಅವರು ಅಧೀನತೆಯಿಂದ ನಮಗೆ ಅವರು ನಮ್ಮೊಡನೆ ಬರುತ್ತಾರೆ ಎಂದು ತೋರಿಸಲು ಅವರು ಆ ಹಟ್ಟಿಗೆಯಲ್ಲಿ ಜನಿಸಿದರು. ಅವರು ತಂದ ನಮಗೆ ಸಂದೇಶವೇನು? ಈ ಸಂದೇಶವಾಗಿದೆ, ಎಲ್ಲರಿಗೂ ತಿಳಿದಿದೆ. ಆದರೆ ಈ ಸಂದೇಶವನ್ನು ನಾವು ನಮ್ಮ ಜೀವನದಲ್ಲಿ ಜೀವಿಸಲು ಪ್ರಯತ್ನಿಸಿಲ್ಲ. ಮೊದಲಿನ ಆ ಸಂದೇಶವಾಗಿದೆ, ದೇವರು ಮನುಷ್ಯನನ್ನು ಪ್ರೀತಿಸುತ್ತಾರೆ. ಈ ಪ್ರೀತಿಯಿಂದ ದೇವರು ಮನುಷ್ಯರಾಗುತ್ತಾರೆ. ನಮಗೆ ಆ ಪಾಪದಿಂದ ತೊಳೆಯಲು, ಮನುಷ್ಯನನ್ನು ಆ ದೈವತ್ವದ ಕಡೆಗೆ ಕೊಂಡೊಯ್ಯಲು. ಎರಡನೇದಾಗಿ ಅವರು ನಮಗೆ ಕಲಿಸುತ್ತಾರೆ, ನಮ್ಮ ಜೀವನದಲ್ಲಿ ನಾವು ದೀನತೆಯಿಂದ ಜೀವಿಸಬೇಕು. ಯಾಕೆಂದರೆ ನಾವು ದೇವರ ಮಕ್ಕಳು. ದೇವರಿಗೆ ಯಾರಲ್ಲಿ ದೀನತೆ ಇದೆಯೋ, ಹ್ಯುಮಿಲಿಟಿ ಇದೆಯೋ, ಅವರಿಗೆ ಪ್ರಿಯರು. ಇದೇ ಪ್ರಭು ಯೇಸು ತನ್ನ ಜೀವನದಲ್ಲಿ ಅವರು ತೋರಿಸಿದ್ದಾರೆ. ಪಾಪಿಗಳನ್ನು, ಕುಷ್ಠ ರೋಗಿಗಳನ್ನು, ಬೇರೆ ಬೇರೆ ರೀತಿಯಲ್ಲಿ ನರಳುವ ಜನರನ್ನು ಅವರಲ್ಲಿ ಕರೆಸಿ. ಮೂರನೇದಾಗಿ ಪ್ರಭು ಯೇಸು ತಮ್ಮನ್ನೇ ನಮ್ಮೊಡನೆ ಹಂಚಿಕೊಂಡಿದ್ದಾರೆ, ನಮ್ಮೊಡನೆ ಒಂದಾಗಿದ್ದಾರೆ. ಇದು ನಮಗೆ ಕಲಿಸುತ್ತದೆ, ನಾವು ನಮ್ಮ ಜೀವನವನ್ನು ಪರರಿಗೋಸ್ಕರ ಮುಡಿಪಾಗಿಡಬೇಕು. ಪ್ರತ್ಯೇಕವಾಗಿ ಯಾರು ಕಷ್ಟದಲ್ಲಿದ್ದಾರೋ, ಯಾರು ಬಡವರಿದ್ದಾರೋ, ಯಾರು ದೀನರೋ ಅವರಲ್ಲಿ ನಾವು ಹಂಚಿಕೊಳ್ಳಬೇಕು. ಧರ್ಮಸಭೆ ಈ ಹಬ್ಬವನ್ನು ಆಚರಿಸುವಾಗ, ಕ್ರಿಸ್ಮಸ್ ಹಬ್ಬ ಪ್ರಭುವಿನ ಜೀವನದ ಹಬ್ಬ ಆಚರಿಸುವಾಗ ಏನನ್ನು ಜನರಿಗೆ ಹೇಳುತ್ತದೆ? ಪ್ರಭು ಯೇಸು ನಮ್ಮನ್ನು ಪ್ರೀತಿಸಿದಾಗೆ ನಾವು ಪರರನ್ನು ಪ್ರೀತಿಸಬೇಕು. ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆಗಿದೆ ತನ್ನ ಜೀವನದಲ್ಲಿ ಎಲ್ಲ ಸಂದೇಶದಿಂದ, ಕಾಯ್ದೆಯಿಂದ ಒಂದೇ ಒಂದು, ದೇವರನ್ನು ಪ್ರೀತಿಸು, ಪರರನ್ನು ನೀನು ನಿನ್ನನ್ನೇ ಪ್ರೀತಿಸಿದಾಗೆ ಪರರನ್ನು ಪ್ರೀತಿಸು. ಪ್ರಿಯರೇ, ಇದು ಇವತ್ತಿನ ದಿವಸಗಳಲ್ಲಿ ನಮ್ಮ ದೇಶಗಳಲ್ಲಿ, ನಮ್ಮ ಭಾರತದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಕಡಿಮೆ ಆಗುತ್ತಾ ಬರುತ್ತದೆ. ಮನುಷ್ಯನಲ್ಲಿ ಸ್ವಾರ್ಥತನ ಹೆಚ್ಚುತ್ತಾ ಬರುತ್ತದೆ.
ನಾನು ಆಸ್ತಿ ಮಾಡಬೇಕು, ನಾನು ದೊಡ್ಡವಂತನಾಗಬೇಕು, ನನಗೆ ಪದವಿ ಬೇಕು ಅಂತ ಇರ್ತಾನೆ. ಅವನು ಮರೆತು ಹೋಗುತ್ತಾನೆ ನಮ್ಮ ಜೀವನ ಖಾಲಿ ಕೆಲವೇ ದಿವಸಗಳದ್ದು ಆಗಿರಬಹುದು. 10, 20, 30, 40, 100 ವರ್ಷದ್ದು, ಇದಕ್ಕಿಂತ ಹೆಚ್ಚು ಇಲ್ಲ. ಪ್ರಿಯರೇ, ಈ ವರ್ಷ ಪ್ರತ್ಯೇಕವಾಗಿ ನಮಗೆ ಅತಿ ಶ್ರೇಷ್ಠ 24ನೇ ತಾರೀಕು ಡಿಸೆಂಬರ್ ಈ ದಿವಸ ಪೋಪ್ ಸ್ವಾಮಿಯವರು ರೋಮ್ ನಗರದಲ್ಲಿ ಪ್ರತ್ಯೇಕ ಜುಬಿಲಿಯನ್ನು ಉದ್ಘಾಟಿಸಿದ್ದಾರೆ. 25ನೇ ವರ್ಷ ಪ್ರಭು ಕ್ರಿಸ್ತರು ಜನಿಸಿದ ಜುಬಿಲಿ ವರ್ಷ 25 ವರ್ಷದ ಹಿಂದೆ ಈ ಜುಬಿಲಿಯನ್ನು ಇವತ್ತು ಅವರು ಉದ್ಘಾಟಿಸಿದ್ದಾರೆ. ಆ ರೋಮ್ ನಗರದಲ್ಲಿ ವ್ಯಾಟಿಕನ್ನಲ್ಲಿ ಇರುವ ಸೈಂಟ್ ಪೀಟರ್ಸ್ ಬಸಿಲಿಕ್ಕಿನ ಆ ದ್ವಾರವನ್ನು ತೆರೆದು, ಇದೇ ದ್ವಾರವನ್ನು ನಾವು ನಮ್ಮ ಕಥೇಡ್ರಲ್ ದೇವಾಲಯಗಳಲ್ಲಿ ನಾವು ಉದ್ಘಾಟಿಸುತ್ತೇವೆ ಬರುವ ಭಾನುವಾರ 29 ತಾರೀಕದಂದು. ಈ ಜುಬಿಲಿ ವರ್ಷ ಒಂದು ಪ್ರತ್ಯೇಕ ಆಶೀರ್ವಾದದ ವರ್ಷ. ಇದಕ್ಕೆ ನಾವು ಕಾದಿದ್ದೇವೆ. ನಾವು ನಮ್ಮ ಜೀವನದಲ್ಲಿ ಪುನರ್ ಜೀವನವನ್ನು ನಾವು ಆಧರಿಸಬೇಕೆಂದು. ಮೈ ಡಿಯರ್ ಫ್ರೆಂಡ್ಸ್, I appeal on this Christmas day, a day of joy, a day of peace, a day of sharing, that we all, Christians and others, should love each other, share each other, and give our life for the service of others, so that we build up a kingdom of love, peace and justice, which the Lord Jesus has called upon us. I wish all of you a Merry Christmas and a Happy New Year. May Christmas bring you joy and peace. May New Year bring you prosperity and all that you are praying for. I bless all of you with God's blessings of peace, joy and love. ಸರ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಇವತ್ತು ಪ್ರತ್ಯೇಕವಾಗಿ ಎಲ್ಲ ದೇವಾಲಯಗಳಲ್ಲಿ, ಇಲ್ಲಿ ನಮ್ಮ ಮಾ ದೇವಾಲಯದಲ್ಲಿ ನಾವು ಗೀತೆಗಳನ್ನು ಮೊದಲು ಹಾಡುತ್ತೇವೆ, ಕ್ಯಾರಲ್ ಸಿಂಗಿಂಗ್. ಈ ಕ್ಯಾರಲ್ ಸಿಂಗಿಂಗ್ ಕಳೆದ 10 ದಿವಸಗಳಿಂದ ಪ್ರತಿ ಮನೆಗಳಿಗೆ ಹೋಗಿ ಗುರುಗಳು ಮತ್ತು ಇತರರು ಹೋಗಿ ಹಾಡಿ ಸಂತೋಷವನ್ನು, ದೇವರು ಜನಿಸಿದ ಸಂತೋಷವನ್ನು ಹಂಚಿಕೊಳ್ಳಿದ್ದಾರೆ. ಇದೇ ಇವತ್ತು ಈ ದೇವಾಲಯದಲ್ಲಿ ಆಗುತ್ತಾ ಇದೆ. ಅದರ ನಂತರ ಶ್ರೇಷ್ಠ ಬಲಿ ಪೂಜೆ ಅರ್ಪಿಸುವುದು. ಪ್ರಭು ಕ್ರಿಸ್ತರು ಅವರು ಆ ಶಿಲುಬೆಯ ಮರಣ ಹೊಂದುವ ಮೊದಲನೇ ರಾತ್ರಿ ಅವರು ಬಲಿ ಪೂಜೆ, ತಮ್ಮ ಜೀವನದ ಬಲಿ ಪೂಜೆಯನ್ನು ಅರ್ಪಿಸಿದ ಈ ಬಲಿ ಪೂಜೆ ಇವತ್ತು ನಾವು ಅರ್ಪಿಸುತ್ತೇವೆ. ಬಲಿ ಪೂಜೆಯ ನಡುವೆ ಮೌನತದಲ್ಲಿ ದೇವರಿಗೆ ಮಹಿಮೆ ಎಂದು ಹಾಡುವ ಗೀತೆಯ ಸಮಯದಲ್ಲಿ ಆ ಪ್ರಭು ಹುಟ್ಟಿದ ಆ ಬಾಲ ಯೇಸುವಿನ ಮೂರ್ತಿಯನ್ನು ನಾವು ಹೋಗಿ ಗೋದಲಿಯಲ್ಲಿ ಇಟ್ಟು ಆ ಗೋದಲಿಗೆ ನಾವು ನಮಸ್ಕಾರವನ್ನು ಮಾಡುವಾಗ ಎಲ್ಲರೂ ಈ ಗೋದಲಿಯ ಹತ್ತು ಬಂದು ದೇವರ ಆಶೀರ್ವಾದವನ್ನು ಬೇಡಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. ಕಡೆದಾಗಿ ಬಲಿ ಪೂಜೆ ಮುಂದುವರಿಸ್ತಾ ಹೋಗುತ್ತದೆ ಮತ್ತು ಈ ಇಡೀ ವಾರ ಪ್ರತ್ಯೇಕ ವಾರವಾಗಿದೆ, ದೇವರ ಆಶೀರ್ವಾದದ ವಾರ. ನಾವು ಹೇಳ್ತೇವೆ ಕ್ರಿಸ್ಮಸ್ 8 ದಿವಸಗಳು ಆಕ್ಟಿವ್ ಆಫ್ ಕ್ರಿಸ್ಮಸ್ ಅಂತ ನಾವು ಹೇಳುತ್ತೇವೆ. ಇವತ್ತು ಬಾಲ ಯೇಸುವಿನ ಪ್ರತಿಮೆ ಮೂರ್ತಿಯನ್ನು ಕೊಂಡೋಗಿ ಆ ಗೋದಲಿಯಲ್ಲಿ ಇಡ್ತೇವೆ. ಯಾಕೆಂದರೆ ಇದಾಗಿದೆ ಸಂಕೇತ, ಪ್ರಭು ಯೇಸು ಗೋದಲಿಯಲ್ಲಿ ಹುಟ್ಟಿದರು, ದನಗಳ ನಡುವೆ ಹುಟ್ಟಿದರು, ದೀನರ ನಡುವೆ ಹುಟ್ಟಿದರು ಎಂಬ ಒಂದು ಸಂಕೇತವಾಗಿ ನಮಗೆ ನೆನಪಿಗೆ ತರಲಿಕ್ಕೆ.
ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.